ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಕ್ಷಮಾಪಣೆಯ ಶಕ್ತಿ. ಅದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 24ನೆಯ ವಚನ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವರು. ನೋಡ್ರಿ, ಕ್ರೈಸ್ತ ಜೀವನದಲ್ಲಿ ಕ್ಷಮಾಪಣೆ ಬಹಳ ಬಹಳ ಮುಖ್ಯ. ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದದ್ದರಿಂದ ನಾವು ಕ್ಷಮಿಸಲ್ಪಟ್ಟಿದ್ದೇವೆ. ಕ್ಷಮಾಪಣೆ ಪಡೆದಂಥ ನಾವುಗಳು ಸಹ ಕ್ಷಮಿಸಬೇಕು. ಇಲ್ಲಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ನಿನ್ನ ಕಾಣಿಕೆಯ ಪೆಟ್ಟಿಗೆಯಲ್ಲಿ ಕಾಣಿಕೆಯನ್ನು ಹಾಕುವ ಮುಂಚೆ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಫಸ್ಟ್ ಅವರೊಟ್ಟಿಗೆ ಸಂಧಾನವಾಗು, ನಂತರ ಬಂದು ಕಾಣಿಕೆ ಹಾಕು. ಇಲ್ಲವಾದರೆ ನೀನು ಹಾಕುವಂಥ ಕಾಣಿಕೆಯನ್ನು ಸಹ ನಾನು ಸ್ವೀಕಾರ ಮಾಡುವುದಿಲ್ಲ. ನೋಡ್ರಿ, ದೇವರು ಕ್ಷಮಾಪಣೆಯನ್ನು ಬಯಸುತ್ತಾರೆ. ಕ್ಷಮಾಪಣೆ ಎನ್ನುವಂಥದ್ದು ಒಂದು ಅದ್ಭುತವಾದಂಥ ಪದವಾಗಿದೆ. ಕ್ಷಮಾಪಣೆ ನಿಮ್ಮ ಜೀವಿತದಲ್ಲಿ ಕತ್ತಲನ್ನು ಬೆಳಕಾಗಿ ಮಾಡುತ್ತದೆ. ಕ್ಷಮಾಪಣೆ ನಿಮ್ಮ ಜೀವಿತದಲ್ಲಿ ಗಲಿಬಿಲಿಯನ್ನು ಸಮಾಧಾನವಾಗಿ ಮಾಡುತ್ತದೆ. ಕ್ಷಮಾಪಣೆ ನಿಮ್ಮ ಜೀವಿತದಲ್ಲಿ ಭಯವನ್ನು ನಂಬಿಕೆಯನ್ನಾಗಿ ಮಾಡುತ್ತದೆ. ಕ್ಷಮಾಪಣೆ ನಿಮ್ಮ ನೋವಿನ ಜೀವಿತವನ್ನು ನಲಿವಾಗಿಸುತ್ತದೆ. ಕ್ಷಮಾಪಣೆ ನಿಮ್ಮ ನಿರಾಶೆಯ ಜೀವಿತವನ್ನು ನಿರೀಕ್ಷೆಗೊಳಿಸುತ್ತದೆ. ಕ್ಷಮಾಪಣೆ ದ್ವೇಷದ ಜೀವಿತವನ್ನು ಪ್ರೀತಿಯಿಂದ ತುಂಬಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ನಾವು ಕೊಡುವುದರಲ್ಲಿ ಹೊಂದಿಕೊಳ್ಳುತ್ತೇವೆ, ಕ್ಷಮಿಸುವುದರಲ್ಲಿ ನಾವು ಕ್ಷಮೆಯನ್ನು ಹೊಂದಿಕೊಳ್ಳುತ್ತೇವೆ. ಕ್ಷಮಾಪಣೆ ನಿಜವಾದ ಕ್ರೈಸ್ತ ಜೀವನದ ಹೃದಯವಾಗಿದೆ. ನಮ್ಮಿಂದ ಕ್ಷಮಿಸಲು ಆಗದಿದ್ದರೆ ನಾವು ಹೃದಯ ಇಲ್ಲದ ಕ್ರೈಸ್ತರಾಗಿರುತ್ತೇವೆ. ಹಾಗಾದರೆ ಸ್ತೋತ್ರ, ಎಷ್ಟು ಸಾರಿ ನಾವು ಕ್ಷಮಿಸಬೇಕು? ಪೇತ್ರನು ಇದೇ ಪ್ರಶ್ನೆಯನ್ನು ಯೇಸು ಸ್ವಾಮಿ ಬಳಿಯಲ್ಲಿ ಕೇಳಿದ. ಸ್ವಾಮಿ, ನಾವು ನನ್ನ ಸಹೋದರನ ತಪ್ಪು ಮಾಡಿದಾಗ 1 ಸಾರಿ 2 ಸಾರಿ 7 ಸಾರಿ ಪರವಾಗಿಲ್ಲ, ಎಷ್ಟು ಸಾರಿ ತಪ್ಪನ್ನು ಕ್ಷಮಿಸಬೇಕು? ಯೇಸು ಸ್ವಾಮಿ ಹೇಳಿದರು, ಅವನು ಕೇಳ್ತಾ ಇದ್ದಾನೆ, 7 ಸಾರಿಯೋ 770 ಸಾರಿಯೋ? ಯೇಸು ಸ್ವಾಮಿ ಹೇಳಿದರು, 7 ಸಾರಿ ಅಲ್ಲಪ್ಪ, 770 ಸಾರಿ. ಅಂದರೆ 7 × 70 ಸಾರಿ ಹಾಕಿದ್ರೆ ಎಷ್ಟು ರೀ? 490 ಸಾರಿ ಮಾತ್ರ ನಾವು ಕ್ಷಮಿಸಬೇಕಾ? ಅಲ್ಲ ರೀ. ಅದರ ಅರ್ಥ ಏನಂತ ಹೇಳಿದ್ರೆ, ಇತಿ ಮಿತಿ ಇಲ್ಲದೆ ನಾವು ಕ್ಷಮಿಸಬೇಕು. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 23ರಿಂದ 35ನೇ ವಚನದಲ್ಲಿ ಅಲ್ಲಿ ಯೇಸು ಸ್ವಾಮಿ ಒಂದು ಸೌಮ್ಯವನ್ನು ಹೇಳಿದರು. ಒಂದು ಸಾರಿ ಒಬ್ಬ ಕೋಟ್ಯಾಂತರ ಸಾಲ ಮಾಡಿದವನನ್ನು ಅರಸನ ಬಳಿಯಲ್ಲಿ ಹಿಡಿದು ತಂದರು. ಅವನಿಗೆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನು ಇಲ್ಲದರಿಂದ ಅವನು ಹೇಳ್ತಾ ಇದ್ದಾನೆ, ಅರಸನೇ, ಹೆಂಡತಿ ಮಕ್ಕಳು, ನಾನು ಬಡ ಕುಟುಂಬ, ಹೇಗಾದರೂ ತೀರಿಸಬೇಕೆಂಬ ಆಸೆ ಇದೆ, ಆದರೆ ನನ್ನ ಹತ್ರ ದುಡ್ಡಿಲ್ಲ, ಕ್ಷಮಿಸ್ರಿ ಅಂತ ಹೇಳಿ ಅವನನ್ನು ಬೇಡಿಕೊಂಡಾಗ ಅರಸನು ಸ್ತೋತ್ರ ಅವನ ಎಲ್ಲ ಸಾಲವನ್ನು ಮನ್ನಾ ಮಾಡಿಬಿಟ್ಟ, ಕ್ಷಮಿಸಿಬಿಟ್ಟ. ಆದರೆ ಇವನು ಕ್ಷಮಾಪಣೆಯನ್ನು ಹೊಂದಿದಂಥ ವ್ಯಕ್ತಿ ಹೊರಗಡೆ ಬರುವಂಥ ವೇಳೆಯಲ್ಲಿ ಇನ್ನೊಬ್ಬನಿಗೆ ಸಾಲ ಕೊಟ್ಟಿದ್ದ. ಇವನು ಬೇರೆ 100 ಸ್ತೋತ್ರ ಹಣವನ್ನು ಮಾತ್ರ ಸಾಲ ಕೊಟ್ಟಿದ್ದ. ಇವನೇನು ಮಾಡಿದ, ಅವನ ಅಂಗಿಯನ್ನು ಇಟ್ಕೊಂಡು ನಾನು ಸಾಲ ಕೊಡು. ಇವನ ಥರನೇ ಅವನು ಸಹ ಬೇಡ್ಕೊಳ್ತಾ ಇದ್ದಾನೆ, ಅಪ್ಪ ನನಗೂ ಹೆಂಡತಿ ಮಕ್ಕಳಿದ್ದಾರೆ, ಬಹಳ ಕಷ್ಟ ಇದೆ, ಆದಷ್ಟು ಬೇಗನೆ ತೀರಿಸ್ಬಿಡ್ತೀನಿ. ಇವನೇನು ಮಾಡಿದ ಗೊತ್ತಾ, ಅವನು ಬಿಟ್ಟು ಬಿಡದೆ ಅವನಿಗೆ ಬಹಳ ಟಾರ್ಚರ್ ಕೊಟ್ಟನಂತೆ. ಈ ನಡೆದ ಸಂಭವವನ್ನು ತಿರುಗಿ ಅರಸನಿಗೆ ಸ್ತೋತ್ರ ತಿಳಿಸಿದಾಗ ಅರಸನು ತಿರುಗಿ ಅವನನ್ನು ಕರೆಸಿ ದಂಡಿಸಿ ಸ್ತೋತ್ರ ಅವನಿಗೆ ಶಿಕ್ಷೆಯನ್ನು ಕೊಟ್ಟನೆಂಬುದಾಗಿ ನೋಡ್ತೇವೆ. ಅದೇ ವಿಧದಲ್ಲಿ ಅದರ ಮೂಲಕ ದೇವರು ನಮಗೇನು ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ದೇವರು ನಮ್ಮ ದೊಡ್ಡ ಪಾಪಗಳನ್ನು ಕ್ಷಮಿಸಿಬಿಟ್ಟಿದ್ದಾರೆ. ಹುಟ್ಟಿದ ದಿನದ ಮೊದಲು ಇಂದಿನವರೆಗೂ ನಾವು ಮಾಡಿದಂಥ ಚಿಕ್ಕದೋ ದೊಡ್ಡದೋ ಎಲ್ಲ ಪಾಪಗಳನ್ನು ಕ್ಷಮಿಸಿಬಿಟ್ಟಿದ್ದಾರೆ. ಯಾರೋ ನಮ್ಮ ವಿರೋಧವಾಗಿ ಸ್ತೋತ್ರ ಸ್ವಲ್ಪ ನಮ್ಮನ್ನು ನೋವುಪಡಿಸಿದ್ದಾರೆ, ನಮ್ಮನ್ನು ಹರ್ಟ್ ಮಾಡಿದ್ದಾರೆ, ನಾವೇ ಹೇಳ್ತಾ ಇದ್ದೇವೆ, ಅವ್ರನ್ನ ನಾನು ಕ್ಷಮಿಸುವುದೇ ಇಲ್ಲ. ಅವರನ್ನು ನಾವು ಕ್ಷಮಿಸದೇ ಇದ್ದರೆ ದೇವರು ನಮ್ಮನ್ನು ಕ್ಷಮಿಸೋದಿಲ್ಲ. ನಾವು ಮೊದಲು ದೇವರಿಂದ ಕ್ಷಮಾಪಣೆಯನ್ನು ಹೊಂದಬೇಕಾದರೆ ನಾವು ದೇವರಿಂದ ಕ್ಷಮಾಪಣೆಯನ್ನು ಹೊಂದಿದಂಥ ನಾವುಗಳು ಇತರರನ್ನು ಕ್ಷಮಿಸಬೇಕು, ಇತರರನ್ನು ಮನ್ನಿಸಬೇಕು. ಅದಕ್ಕೆ ಓದಿದ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರೆ, ಕ್ಷಮಿಸಿದರೆ ಪರಲೋಕದಲ್ಲಿರುವಂಥ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವರು.
ಕಲ್ವಾರಿಯ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಕೋಟಿಯಷ್ಟು ನಾವು ಪಾಪ ಮಾಡಿದ್ದೆವು, ಅಷ್ಟು ಪಾಪಗಳನ್ನ ಸಹ ಕ್ಷಮಿಸಿಬಿಟ್ರು. ಈಗ ನಮಗೆ ವಿರೋಧವಾಗಿ ದ್ರೋಹ ಮಾಡಿದ, ನೋವು ಮಾಡಿದ 100ರಷ್ಟು ಅಥವಾ 100 ಹಣ ಎಂಬುದಾಗಿ ಹೇಳೋಣ, ಅವ್ರನ್ನ ನಾವು ಕ್ಷಮಿಸುತ್ತಾ ಇಲ್ಲ. ನೋಡ್ರಿ, ಒಂದು ವೇಳೆ ನೀವು ಕೇಳ್ಬೋದು, ಪಾಸ್ಟರ್ ನಾನು ಸತ್ರು ಕ್ಷಮಿಸೋದಿಲ್ಲ, ನಾನು ಕ್ಷಮಿಸೋದೇ ಇಲ್ಲ ಎಂಬುದಾಗಿ ಹೇಳಿದ್ರೆ ನಷ್ಟ ಅವರಿಗಲ್ಲ, ನಷ್ಟ ನಿಮಗೆ. ನೋಡ್ರಿ, ನೀನು ಕ್ಷಮಿಸದೇ ಇದ್ದರೆ ನಷ್ಟ ಅವರಿಗಲ್ಲ, ನಷ್ಟ ನಿಮಗೆ. ಒಂದು ಸಂಜೆ ವೇಳೆಯಲ್ಲಿ ಒಬ್ಬ ಚಿಕ್ಕ ಹಡಗೊಂದನ್ನು ಆಚೆ ದಡಕ್ಕೆ ಸೇರಿಸುವುದಕ್ಕಾಗಿ ದೋಣಿಯನ್ನು ಹುಟ್ಟು ಹಾಕಿ ಅದನ್ನು ನಡೆಸ್ಕೊಂಡು ಹೋಗ್ತಾನೇ ಇದ್ದ. ರಾತ್ರಿಯೆಲ್ಲ ಮುಗಿತು, ಬೆಳಗಿನ ಜಾವ ನೋಡ್ತಾನೆ ಅವನೊಂದು ತಪ್ಪು ಮಾಡಿದ್ದ. ಏನಂತ ಹೇಳಿದ್ರೆ, ದೋಣಿ ಇದೆಯಲ್ವಾ, ಅದೊಂದು ಮರಕ್ಕೆ ಕಟ್ಟಿದ್ರು. ಇವನೇನು ಮಾಡ್ದ, ಆ ಮರಕ್ಕೆ ಕಟ್ಟಿದ ಹಗ್ಗವನ್ನು ಬಿಚ್ಚಿರಲಿಲ್ಲ. ಇವನು ಹುಟ್ಟು ಅಲ್ಲೇ ಹಾಕಿ ಬೆಳಗಿನವರೆಗೂ ಹುಟ್ಟು ಹಾಕಿದ್ದಾನೆ. ನೋಡ್ರಿ, ಕೆಲವು ಸಾರಿ ನಮ್ಮ ಜೀವಿತ ಹಾಗೆ, ನೀವು ಕ್ಷಮಿಸದೇ ಇದ್ದರೆ ನಾವು ಇದೇ ತಪ್ಪನ್ನು ಮಾಡುವವರಾಗಿದ್ದೇವೆ. ನಾವು ಆಚೆ ದಡಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ, ದೇವರ ಕೃಪೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇರುವ ಸ್ಥಳದಲ್ಲೇ ನಾವು ಏನು ಮಾಡಿದರೂ ಕಷ್ಟಪಟ್ಟು ಮಾಡ್ತೇವೆ, ನಮ್ಮ ಜೀವಿತದಲ್ಲಿ ಬಿಡುಗಡೆ ಇರೋದಿಲ್ಲ. ಆದುದರಿಂದ ಈ ದಿವಸ ದೇವರು ನಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಯಾರನ್ನಾದರೂ ಕ್ಷಮಿಸದೆ ಮನ್ನಿಸದೆ ಇರುವುದಾದರೆ ಈ ದಿನವೇ ಒಪ್ಪಿಸಿಕೊಟ್ಟು, ಕರ್ತನೆ, ನಿನ್ನ ನಾಮದಲ್ಲಿ ನೀವು ಹೇಗೆ ನನ್ನನ್ನು ಕ್ಷಮಿಸಿದ್ದೀರೋ ಮತ್ತವರನ್ನು ಸಹ, ಬೇರೆಯವರನ್ನು ಸಹ ನಾನು ಸಹ ಕ್ಷಮಿಸಲಿಕ್ಕೆ ನನಗೆ ಕೃಪೆಯನ್ನು ಕೊಡ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ದೇವರು ತಾನೇ ನಿಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ, ಈ ಒಳ್ಳೆಯ ದಿನಕ್ಕಾಗಿ ನಿಮ್ಮನ್ನು ವಂದಿಸ್ತೇವೆ. ಈ ದಿವಸ ಕೂಡ ಸ್ವಾಮಿ, ಕ್ಷಮಾಪಣೆಯ ಬಗ್ಗೆ ನಿಮ್ಮ ವಚನದ ಮೂಲಕ ನಾವು ಧ್ಯಾನಿಸುವಂತೆ ಸಹಾಯ ಮಾಡಿದ್ದೀರಪ್ಪ. ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅವರನ್ನ ಮನ್ನಿಸ್ರಿ, ಕ್ಷಮಿಸ್ರಿ. ಹಾಗೆ ಕ್ಷಮಿಸುವಾಗ ನಿಮಗೂ ಕ್ಷಮಿಸಲ್ಪಡುವುದೆಂಬುದಾಗಿ ಹೇಳಿದ್ದೀರಪ್ಪ. ನಮ್ಮ ಜೀವಿತದಲ್ಲಿ ವೈಮನಸ್ಸು, ದೇವರೇ ದ್ವೇಷ, ದೇವರೇ ಬೇರೆಯವರು ಮಾಡಿದಂಥ ಕಾರ್ಯಗಳನ್ನು ಹಗೆತನದಲ್ಲಿ ನಾವು ಇಟ್ಟುಕೊಳ್ಳೋದು ಹಾಗೆ ಪ್ರತಿಯೊಬ್ಬರನ್ನು ಕ್ಷಮಿಸಿ ಮನ್ನಿಸಿ ಬಾಳೋದಕ್ಕೆ ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಒಬ್ಬರನ್ನೊಬ್ಬರು ಮನ್ನಿಸೋಣ, ಕ್ಷಮಿಸೋಣ. ಕರ್ತನ ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.